ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಮ್ಮ ಸಾಧನೆ ಹೇಗಿರಬೇಕೆಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತಿರಬೇಕು. ಗೊತ್ತಾಯ್ತಾ? ನಮ್ಮ ಸಾಧನೆ ಹೇಗಿರಬೇಕು, ನಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನ ಪಟ್ಟವರೆಲ್ಲ ಅವನು ಮಾಡ್ತಾನಾ, ಅವನು ಸಾಧನೆ ಮಾಡ್ತಾನಾ ಅನ್ನೋರಿಗೆಲ್ಲ ಏನು ಮಾಡ್ಬೇಕು, ನಾವು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯನ್ನು ಯೋಚಿಸುವಂತಿರ್ಬೇಕು. ಅವ್ರಿಗೇನೇನೇ ಗೊತ್ತಾಯ್ತಾ, ಅವ್ರಿಗೆ ಅನುಮಾನ ಬಂದುಬಿಡಬೇಕು. ಇವನು ನನ್ನಲ್ಲ, ಇವನು ಮಾಡ್ತಾನ, ಅವನನ್ನು ಸಾಧನೆ ಮಾಡ್ತಾನ ಅಂತ ಅನ್ನಲ್ಲ ಅಂತ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗ್ರಹಗಳ ನೈಸರ್ಗಿಕ ಶತ್ರುತ್ವ ಮತ್ತು ಮಿತ್ರತ್ವದ ಬಗ್ಗೆ ಯಾವ್ಯಾವುದು ಅನ್ನೋದನ್ನು, ಶತ್ರು ಯಾವುದು, ಮಿತ್ರ ಯಾವುದು ಅನ್ನೋದು ತಿಳ್ಕೊಳ್ಳೋಣ. ಈಗ ಸೂರ್ಯನಿಗೆ ಕುಜ, ಚಂದ್ರ, ಗುರು ಇವರು ಮಿತ್ರ. ಸಮ ಯಾರು ಅಂದರೆ ಬುಧ. ಶತ್ರು ಯಾರು ಅಂದರೆ ಶನಿ, ಶುಕ್ರ. ಗೊತ್ತಾಯ್ತಾ? ಸೂರ್ಯನಿಗೆ ಶತ್ರು ಶನಿ, ಶುಕ್ರ. ಇವಾಗ ಚಂದ್ರನಿಗೆ ಸೂರ್ಯ, ಬುಧ ಮಿತ್ರ. ಗೊತ್ತಾಯ್ತಾ? ಉಳಿದವರೆಲ್ಲ ಸಮನಾಗಿರ್ತಾರೆ. ಶತ್ರು ಯಾರು ಅಂದರೆ ಶತ್ರುನೇ ಇಲ್ಲ ಚಂದ್ರನಿಗೆ. ಗೊತ್ತಾಯ್ತಾ? ಕುಜನಿಗೆ ಮಿತ್ರ ಯಾರು ಅಂದರೆ ರವಿ, ಚಂದ್ರ, ಗುರು. ಸಮ ಯಾರು ಅಂದರೆ ಶನಿ, ಶುಕ್ರ. ಗೊತ್ತಾಯ್ತಾ? ಶತ್ರು ಯಾರು ಅಂದರೆ ಬುಧ. ಕುಜನಿಗೆ ಶತ್ರು ಬುಧ. ಬುಧನಿಗೆ ಮಿತ್ರ ಯಾರು ಅಂದರೆ ರವಿ, ಶುಕ್ರ. ಸಮ ಯಾರು ಅಂದರೆ ಶನಿ, ಗುರು, ಕುಜ. ಅವನಿಗೆ ಶತ್ರು ಯಾರು ಅಂದರೆ ಅವನಿಗೆ ಚಂದ್ರ. ಗುರುವಿಗೆ ರವಿ, ಚಂದ್ರ, ಕುಜ ಮಿತ್ರ. ಸಮ ಯಾರು ಅಂದರೆ ಶನಿ. ಶತ್ರು ಯಾರು ಅಂದರೆ ಬುಧ, ಶುಕ್ರ. ಇವರು ಶತ್ರುಗಳು. ಶುಕ್ರನಿಗೆ ಬುಧ, ಶನಿ ಮಿತ್ರ. ಕುಜ, ಗುರು ಸಮ. ರವಿಚಂದ್ರ ಶತ್ರುಗಳು. ಶುಕ್ರನಿಗೆ ರವಿಚಂದ್ರ ಶತ್ರುಗಳು. ಶನಿಗೆ ಶುಕ್ರ, ಬುಧ ಮಿತ್ರ ಅವರು. ಗುರು ಸಮವಾಗಿರ್ತಾರೆ. ಶತ್ರು ಯಾರು ಅಂದರೆ ರವಿ, ಚಂದ್ರ, ಕುಜ. ಇವರು ಮೂರೂ ಶನಿಗೆ ಶತ್ರುಗಳು. ಗೊತ್ತಾಯ್ತಾ? ರಾಹುಗೆ ಮಿತ್ರ ಯಾರು ಅಂದರೆ ಬುಧ, ಶುಕ್ರ, ಶನಿ ಮಿತ್ರರು. ಕುಜ ಸಮವಾಗಿರ್ತಾರೆ. ರವಿ, ಚಂದ್ರ, ಗುರು ಇವರೆಲ್ಲ ಶತ್ರು. ಯಾರಿಗೆ? ರಾಹುಗೆ. ಶತ್ರು ಯಾರು? ರವಿ, ಚಂದ್ರ, ಗುರು ಇವರು ಶತ್ರುಗಳು. ಕೇತುಗೆ ಬುಧ, ಶುಕ್ರ, ಶನಿ ಮಿತ್ರ. ಸಮವಾಗಿ ಕುಜ ಇರ್ತಾನೆ. ಶತ್ರು ಯಾರು ಅಂದರೆ ರವಿ, ಚಂದ್ರ, ಗುರು ಇವರು ಶತ್ರು. ಕೇತುಗೆ ರವಿ, ಚಂದ್ರ, ಗುರು ಶತ್ರು. ಗೊತ್ತಾಯ್ತಾ? ಈಗ ನಾವು ಒಂದು ಗ್ರಹಗಳಿಗೆ 9 ಗ್ರಹಗಳಿಗೆ ಶತ್ರು ಯಾರು, ಮಿತ್ರ ಯಾರು, ಸಮ ಯಾರು ಅನ್ನೋದನ್ನು ತಿಳ್ಕೊಂಡು ತತ್ಕಾಲ ಮಿತ್ರರು ಯಾರು ಮತ್ತು ಶತ್ರುಗಳು ಒಂದು ಗ್ರಹ ಸ್ಥಿತಿ ರಾಶಿಯೊಂದನ್ನು 3, ಗೊತ್ತಾಯ್ತಾ, 4, 10, 11 ಮತ್ತು 12ರಲ್ಲಿ ಇದ್ದ ಗ್ರಹಗಳು ತತ್ಕಾಲ ಮಿತ್ರರು, ಅನ್ಯತಾ ಶತ್ರುಗಳು ಇವರು ಅಂತ ನಾವು ಭಾವನೆ ಮಾಡ್ಕೋಬೇಕು. ಇವತ್ತು ಗ್ರಹಗಳಿಗೆ ಮಿತ್ರ ಯಾರು, ಸಮ ಯಾರು, ಶತ್ರು ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/6/2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ತಿಥಿ ಏಕಾದಶಿ, ಸಾಯಂಕಾಲ 5:58, ನಕ್ಷತ್ರ ಅಶ್ವಿನಿ, ರಾತ್ರಿ 2:56, ಮಳೆ ಮೃಗಶಿರ 1ನೇ ಪಾದ, ರಾಹುಕಾಲ 1:29ರಿಂದ 3:35, ಗುಳಿಕ ಕಾಲ 9:11ರಿಂದ 10:47, ಯಮಗಂಟ ಕಾಲ 5:58ರಿಂದ 7:35. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.